ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ. ಕಾಣದೆಲ್ಲಿರ್ಪುದೇ ನಾನು ಮುಂಟೆಯದೇನೋ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಹರಿ ಓಂ. ಓಂ ಗುರುಭ್ಯೋ ನಮಃ. ಎಲ್ಲ ಸಜ್ಜನರಿಗೆ ನಮಸ್ಕಾರ. ಕಗ್ಗದಲ್ಲಿನ ಪ್ರಶ್ನೆಗಳ ಮಾಲೆಯನ್ನು ವಿವರವಾಗಿ ಅನ್ವೇಷಿಸುವ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಈ ಪ್ರಶ್ನೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ಭಗವಂತನನ್ನು ಮತ್ತು ಶ್ರೀ ಗುಂಡಪ್ಪನವರಿಗೆ ನಮಸ್ಕರಿಸೋಣ ಮತ್ತು ಅವರ ಆಶೀರ್ವಾದವನ್ನು ಪಡೆಯೋಣ. ಕಗ್ಗದಲ್ಲಿ ಕೇಳಲಾದ ಪ್ರಶ್ನೆಗಳ ಪರಿಚಯಕ್ಕಾಗಿ ನೀವು ಮೇಲಿನ ಲಿಂಕಿನಲ್ಲಿ ಹಿಂದಿನ ವಿಡಿಯೋವನ್ನು ವೀಕ್ಷಿಸಬಹುದು. ಈ ಕಗ್ಗವು ಏನು ಜೀವನದರ್ಥ ಎಂಬ ವಿಭಾಗದಲ್ಲಿದೆ. ಡಿವಿಜಿಯವರು ಈ ಕಗ್ಗದಲ್ಲಿ ಅಧ್ಯಾತ್ಮದ ಎರಡು ಮುಖ್ಯ ಅಂಶಗಳನ್ನು, ಜೀವ ಅಥವಾ ಜೀವನ ಮತ್ತು ಜಗತ್ತು ಅಥವಾ ಪ್ರಪಂಚದ ಬಗ್ಗೆ ನಮಗೆ ಪರಿಚಯವನ್ನು ಕೊಡ್ತಾ ಇದ್ದಾರೆ. ಈ ಜೀವನದ ಅರ್ಥ ಮತ್ತು ಉದ್ದೇಶವೇನು? ಈ ಪ್ರಪಂಚದ ಉದ್ದೇಶವೇನು? ಜೀವನ ಮತ್ತು ಈ ಪ್ರಪಂಚದ ನಡುವಿನ ಸಂಬಂಧವೇನು? ಇವೆರಡನ್ನು ಬಿಟ್ಟರೆ ನಮ್ಮ ಕಣ್ಣಿಗೆ ಕಾಣದ ಇನ್ನೇನಾದರೂ ಈ ಪ್ರಪಂಚದಲ್ಲಿ ಇದೆಯೇ ಎಂದು ಮಾನ್ಯ ಗುಂಡಪ್ಪನವರು ಪ್ರಶ್ನಿಸುತ್ತಿದ್ದಾರೆ. ವಿಶಾಲವಾದ ಅರ್ಥದಲ್ಲಿ ನಾವು ಇತರ 4 ಜ್ಞಾನೇಂದ್ರಿಗಳನ್ನು ಸಹ ಸೇರಿಸಬೇಕು. ಅಂದರೆ ನಮ್ಮ ಕಿವಿ, ಚರ್ಮ, ನಾಲಿಗೆ ಅಥವಾ ಮೂಗಿನಿಂದ ಗೋಚರವಾಗದ ಇನ್ನೇನಾದರೂ ಇದೆಯೇ? ಹಾಗಿದ್ದರೆ ಅದು ಏನು? ಮಾನ್ಯ ಡಿವಿಜಿಯವರು ಇಲ್ಲಿ ಇನ್ನೊಂದು ಅಂಶದ ಬಗ್ಗೆ, ಒಂದು ಎಕ್ಸ್ ಫ್ಯಾಕ್ಟರ್ ಅಥವಾ ಕಾಣದ ಶಕ್ತಿಯ ಬಗ್ಗೆ ನಮಗೆ ಸುಳಿವು ನೀಡುತ್ತಿದ್ದಾರೆ. ಇದು ಕೂಡ ಈ ಪ್ರಪಂಚದಲ್ಲಿ ಇದೆಯೇ? ಹಾಗಿದ್ದರೆ ಅದು ಏನು? ಅಧ್ಯಾತ್ಮದ 3ನೇ ಪ್ರಮುಖ ವಿಷಯದ ಬಗ್ಗೆ, ಅಂದರೆ ಈಶ್ವರ ಅಥವಾ ಸಗುಣ ಬ್ರಹ್ಮನ ಬಗ್ಗೆ ಅವರಿಲ್ಲಿ ಸುಳಿವು ನೀಡುತ್ತಾರೆ. ಇದು ಕಾಣದಿದ್ದರೂ ಇಡೀ ಬ್ರಹ್ಮಾಂಡಕ್ಕೆ ಬೆಂಬಲವಾಗಿದೆ ಅಥವಾ ಸಪೋರ್ಟ್ ಆಗಿದೆ. ಈ ಕಗ್ಗದ ಕೊನೆಯ ಪ್ರಶ್ನೆಯು ಬಹಳ ಆಳವಾಗಿದೆ. ಅಂದರೆ ಈ ಎಲ್ಲ ಪ್ರಶ್ನೆಗಳಿಗೆ ಜ್ಞಾನ ಒಂದೇ ಪುರಾವೆಯೇ ಅಥವಾ ಪ್ರೂಫ್ ಆಗಿದೆಯಾ? ಅಥವಾ ಜ್ಞಾನ ಒಂದೇ ಪ್ರಮಾಣವೇ? ಈ ಅಂತಿಮ ಪ್ರಶ್ನೆಯನ್ನು ವಿಶ್ಲೇಷಿಸಲು ನಾವು ವೇದಾಂತದ ಕೆಲವು ಮೂಲಭೂತ ಅಥವಾ ಫಂಡಮೆಂಟಲ್ ವಿಷಯಗಳನ್ನು ಪರಿಶೀಲಿಸಬೇಕು. ಇದಕ್ಕಾಗಿ ನಾವು ಆದಿ ಶಂಕರಾಚಾರ್ಯವರ ತತ್ವಬೋಧವನ್ನು ಉಲ್ಲೇಖಿಸೋಣ. ಯಾವುದೇ ರೀತಿಯ ಜ್ಞಾನವನ್ನು ಪಡೆಯಲು 3 ಅಂಶಗಳು ಅಗತ್ಯವಿದೆ. ಮೊದಲನೇದಾಗಿ ತಿಳಿಯಬೇಕಾದ ವಸ್ತು ಅಥವಾ ಪ್ರಮೇಯ. ಎರಡನೇದಾಗಿ ವಸ್ತುವನ್ನು ತಿಳಿಯುವವನು ಅಥವಾ ಪ್ರಮಾತ. ಮತ್ತು 3ನೇದಾಗಿ ಅದನ್ನು ತಿಳಿಯುವ ಸಾಧನೆ ಅಥವಾ ಪ್ರಮಾಣ. ಉದಾಹರಣೆಗೆ, ನಾನು ಮಾವಿನ ಹಣ್ಣನ್ನು ಕೈಯಲ್ಲಿ ಹಿಡಿದರೆ ಮಾವು ತಿಳಿಯಬೇಕಾದ ವಸ್ತು ಅಥವಾ ಪ್ರಮೇಯ. ಅದನ್ನು ಗಮನಿಸುತ್ತಿರುವ ನಾನು ಪ್ರಮಾತ. ಅದನ್ನು ತಿಳಿದುಕೊಳ್ಳುವ ಸಾಧನೆ ಅಂದರೆ ನನ್ನ ಕಣ್ಣುಗಳು ಅದನ್ನು ನೋಡುತ್ತಿದೆ ಮತ್ತು ಈ ಹಣ್ಣನ್ನು ಮಾವು ಎಂದು ಕರೆಯುತ್ತಾರೆ ಎಂಬ ನನ್ನ ಪೂರ್ವಜ್ಞಾನವು. ಇವೆರಡೂ ಪ್ರಮಾಣ. ನಾವಿಲ್ಲಿ ಕೇಳ್ಬೋದು, ಜ್ಞಾನದ ಪುರಾವೆಗೆ ಅಥವಾ ಪ್ರಮಾಣಗಳಿಗೆ ಬೇರೆ ಬೇರೆ ವಿಧಾನಗಳಿದೆಯಾ ಸರ್? ಹೌದು, ಜ್ಞಾನದ 2 ಸಾಮಾನ್ಯ ವಿಧಾನಗಳು ಅಥವಾ ಪ್ರಮಾಣಗಳಿವೆ ಅಥವಾ ಪ್ರೂಫ್ಸ್ ಇವೆ. ಮೊದಲನೆಯ ಪ್ರಮಾಣ ನೇರವಾಗಿ ಗ್ರಹಿಸುವುದು. ಇದನ್ನು ಪ್ರತ್ಯಕ್ಷ ಪ್ರಮಾಣ ಅಥವಾ ಡೈರೆಕ್ಟ್ ಪರ್ಸೆಪ್ಷನ್ ಎಂದು ಕರೆಯುತ್ತಾರೆ. ಇದು ಗ್ರಹಿಕೆಯ 5 ಇಂದ್ರಿಯಗಳ ಮೂಲಕ ಪಡೆದ ಜ್ಞಾನ. ಉದಾಹರಣೆಗೆ, ಕಣ್ಣುಗಳು ರೂಪ ಮತ್ತು ಬಣ್ಣವನ್ನು ನೋಡುತ್ತವೆ. ಇನ್ನೊಂದು ಉದಾಹರಣೆ ಕೊಡಬೇಕಾದ್ರೆ, ಬೆಂಕಿಯು ಬಿಸಿಯಾಗಿದೆ ಎಂದು ನಾವು ನೇರವಾಗಿ ಗ್ರಹಿಸುತ್ತೇವೆ. ಎರಡನೆಯ ಪ್ರಮಾಣ ನಾವು ಗ್ರಹಿಸುವ ಮತ್ತು ಈಗಾಗಲೇ ತಿಳಿದಿರುವ ಆಧಾರದ ಮೇಲೆ ನಾವು ಒಂದು ವಿಷಯವನ್ನು ಊಹಿಸುತ್ತೇವೆ ಅಥವಾ ನಿರ್ಣಯಿಸುತ್ತೇವೆ. ಇದನ್ನು ಅನುಮಾನ ಪ್ರಮಾಣ ಆರ್ ಇನ್ಫರೆನ್ಸ್ ಎಂದು ಕರೆಯುತ್ತಾರೆ.
ಸರಳವಾದ ಉದಾಹರಣೆಯನ್ನು ನೀಡುವುದಾದರೆ, ನಾವು ಬೆಳಗಿನ ವಾಕಿಗೆ ಹೊರಟು ಮನೆಗೆ ಹಿಂತಿರುಗಿ ಬಂದಾಗ ನಮ್ಮ ಬಾಗಿಲಿನ ಬಳಿ ಒಂದೆರಡು ಹಾಲಿನ ಪ್ಯಾಕೆಟ್ಟುಗಳನ್ನು ನೋಡಿದರೆ ಹಾಲುಗಾರನು ಮೊದಲೇ ಬಂದು ಪ್ಯಾಕೆಟ್ಟುಗಳನ್ನು ತಲುಪಿಸಿದ್ದಾನೆ ಎಂದು ನಾವು ಊಹಿಸಬಹುದು ಅಥವಾ ಇನ್ಫರ್ ಮಾಡಬಹುದು. ಮತ್ತೊಂದು ಉದಾಹರಣೆ ಎಂದರೆ, ಹೊಗೆ ಇರುವ ಕಡೆ ಬೆಂಕಿಯೂ ಇರುತ್ತೆ ಎಂದು ನಾವು ಅನುಭವಿಸಿದ್ದೇವೆ. ಆದ್ದರಿಂದ ಹೊಗೆಯನ್ನು ನೋಡಿದಾಗ ಬೆಂಕಿಯೂ ಇರಬೇಕು ಎಂದು ನಾವು ಊಹಿಸಬಹುದು. ನಾವಿಲ್ಲಿ ಕೇಳ್ಬೋದು, ಇವೆರಡೂ ಜ್ಞಾನದ ಏಕೈಕ ಸಾಧನವೇ ಅಥವಾ ಪುರಾವೆಯೇ? ಹೌದೆಂದಾದರೆ ಜೀವನದ ಅರ್ಥ ಇತ್ಯಾದಿ ಪ್ರಶ್ನೆಗಳಿಗೆ ಇವೆರಡೂ ಪುರಾವೆಗಳೊಂದಿಗೆ ಪ್ರೂಫ್ಸ್ ಒಂದಿಗೆ ಮಾತ್ರ ಉತ್ತರಿಸಲಾಗುವುದಿಲ್ಲ ಅಲ್ವೇ? ಇದನ್ನೇ ಡಿವಿಜಿಯವರು ಇಲ್ಲಿ ಪ್ರಶ್ನಿಸುತ್ತಿದ್ದಾರೆ. ನಮ್ಮ ಅನುಭವದಲ್ಲಿ ಈ ಎರಡೂ ಜ್ಞಾನದ ಪುರಾವೆಗಳು ಅಥವಾ ಪ್ರೂಫ್ಸ್ ಸೀಮಿತವಾಗಿವೆ ಎಂದು ನಾವು ಸುಲಭವಾಗಿ ನೋಡಬಹುದು. ಅಲ್ಲದೆ ಜ್ಞಾನದ ಈ ಪುರಾವೆಗಳು ನಮ್ಮ ವಿಶ್ವಾಸಕ್ಕೆ ಅರ್ಹವೇ ಅಥವಾ ಇನ್ನೇನಾದರೂ ಇದೆಯೇ? ಬೇರೆ ದಾರಿ ಇರಬೇಕಲ್ವಾ? ಹೌದು, ಇಲ್ಲಿ ಡಿವಿಜಿಯವರು ಜ್ಞಾನದ ಮೂರನೆಯ ವಿಧಾನದ ಅಥವಾ ಪುರಾವೆಯ ಬಗ್ಗೆ ಸುಳಿವು ನೀಡುತ್ತಾರೆ. ಇದು ಪದಗಳ ಪುರಾವೆ ಅಥವಾ ವರ್ಡ್ಸ್ ಪ್ರೂಫ್ ಹಾಗೂ ಮೌಖಿಕ ಪುರಾವೆ ಅಥವಾ ವರ್ಬಲ್ ಪ್ರೂಫ್. ಇದನ್ನು ಶಬ್ದ ಪ್ರಮಾಣ ಎಂದು ಕರೆಯುತ್ತಾರೆ. ಒಂದು ವಿಷಯವನ್ನು ನೇರವಾಗಿ ಅನುಭವಿಸಿದ ಅಥವಾ ಅದರ ಬಗ್ಗೆ ಕೇಳಿದ ಜನರಿಂದ ಕೇಳುವ ಅಥವಾ ಓದುವ ಮೂಲಕ ನಾವು ಜ್ಞಾನವನ್ನು ಪಡೆಯುತ್ತೇವೆ. ನಿರ್ಣಯ ಮತ್ತು ಪದಗಳ ಜ್ಞಾನ ಎರಡೂ ನೇರ ಗ್ರಹಿಕೆಯನ್ನು ಆಧರಿಸಿದೆ. ನಾವಿಲ್ಲಿ ಕೇಳ್ಬೋದು, ಈ ಪದಗಳ ಪ್ರಮಾಣದ ಅರ್ಥವೇನು? ಇಲ್ಲಿ ಪದಗಳ ಪ್ರಮಾಣ ಎಂದರೆ ಶಾಸ್ತ್ರ ಪ್ರಮಾಣ, ಅಂದರೆ ನಮ್ಮ ಶ್ರುತಿಗಳಲ್ಲಿ, ಉದಾಹರಣೆಗೆ ವೇದಗಳು ಮತ್ತು ಉಪನಿಷತ್ತುಗಳು, ಮತ್ತು ಸ್ಮೃತಿಗಳಲ್ಲಿ, ಉದಾಹರಣೆಗೆ ಶ್ರೀಮದ್ ಭಗವದ್ಗೀತೆ, ಇವುಗಳಲ್ಲಿ ಕಂಡುಬರುವ ಜ್ಞಾನ. ಇವುಗಳಲ್ಲಿ ನೀಡಲಾದ ಜ್ಞಾನವು ನಮ್ಮ ಪ್ರತ್ಯಕ್ಷ ಅಥವಾ ಅನುಮಾನ ಪ್ರಮಾಣಗಳ ಮತ್ತು ನಮ್ಮ ದಿನನಿತ್ಯದ ಅನುಭವಗಳಿಗೆ ಕೆಲವೊಮ್ಮೆ ವಿರುದ್ಧವಾಗಿರುತ್ತದೆ. ಆದ್ದರಿಂದ ಇವು ಜೀರ್ಣಿಸಿಕೊಳ್ಳಲು ಸುಲಭವಲ್ಲ. ಉದಾಹರಣೆಗೆ, ನಮ್ಮ ಸಾಮಾನ್ಯ ಜ್ಞಾನದಿಂದ ನಾವು ನಮ್ಮನ್ನು ಒಂದು ಬಾರಿ ಈ ದೇಹವೆಂದು ತಿಳಿದಿದ್ದೇವೆ. ಉದಾಹರಣೆಗೆ, ನನಗೆ ಹಸಿವಾಗಿದೆ ಎಂದು ಹೇಳಿದಾಗ, ಅಥವಾ ಇನ್ನೊಂದು ಬಾರಿ ನಾವು ನಮ್ಮನ್ನು ಈ ಮನಸ್ಸೆಂದು ತಿಳಿದಿದ್ದೇವೆ. ಉದಾಹರಣೆಗೆ, ನಾನು ದುಃಖಿತನಾಗಿದ್ದೇನೆ ಎಂದು ಹೇಳಿದಾಗ, ಅಥವಾ ಮತ್ತೊಂದು ಬಾರಿ ನಾವು ನಮ್ಮನ್ನು ಈ ಬುದ್ಧಿಯೆಂದು ತಿಳಿದಿದ್ದೇವೆ. ಉದಾಹರಣೆಗೆ, ನನಗೆ ಒಂದು ಉಪಾಯ ಹೊಳೆಯಿತು ಎಂದು ಹೇಳಿದಾಗ. ಆದರೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ, ನೀನು ಈ ಸೀಮಿತ ಶರೀರ, ಮನಸ್ಸು ಅಥವಾ ಬುದ್ಧಿ ಅಲ್ಲ. ನೀನು ಅನಂತವಾದ ಆತ್ಮತತ್ವ ಅಥವಾ ಬ್ರಹ್ಮನ್. ಆದ್ದರಿಂದ ಈ ಜ್ಞಾನವನ್ನು ಅಥವಾ ಶಾಸ್ತ್ರ ಪ್ರಮಾಣವನ್ನು ಸ್ವೀಕರಿಸಲು, ಜೀರ್ಣಿಸಿಕೊಳ್ಳಲು ಮತ್ತು ಅಂತಿಮವಾಗಿ ಅನುಭವಿಸಲು ನಮ್ಮ ಗುರುಗಳಲ್ಲಿ ಮತ್ತು ನಮ್ಮ ಧರ್ಮಗ್ರಂಥಗಳಲ್ಲಿ ನಮಗೆ ನಂಬಿಕೆ ಅಥವಾ ಫೇತ್ ಅಥವಾ ಶ್ರದ್ಧೆ ಬೇಕು. ಭಗವದ್ಗೀತೆಯ 4ನೇ ಅಧ್ಯಾಯ 39ನೆಯ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಅರ್ಥಾತ್, ಯಾರ ನಂಬಿಕೆಯು ಅಥವಾ ಫೇತ್ ಆಳವಾಗಿದೆಯೋ ಮತ್ತು ಯಾರು ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವುದನ್ನು ಅಭ್ಯಾಸ ಮಾಡುತ್ತಾರೆಯೋ ಅವರು ದೈವೀ ಜ್ಞಾನವನ್ನು ಪಡೆಯುತ್ತಾರೆ. ಅಂತಹ ಅತೀಂದ್ರಿಯ ಜ್ಞಾನದ ಮೂಲಕ ಅವರು ಶಾಶ್ವತವಾದ ಪರಮ ಶಾಂತಿಯನ್ನು ಶೀಘ್ರವಾಗಿ ಪಡೆಯುತ್ತಾರೆ. ನಾವಿಲ್ಲಿ ಕೇಳಬಹುದು, ನಂಬಿಕೆ ಅಥವಾ ಶ್ರದ್ಧಾ ಎಂದರೇನು? ಆದಿ ಶಂಕರಾಚಾರ್ಯರು ಶ್ರದ್ಧೆಗೆ ಅಥವಾ ಫೇತಿನ ವ್ಯಾಖ್ಯಾನವನ್ನು ನೀಡುತ್ತಾರೆ. ಶಾಸ್ತ್ರೇಷು ಗುರುವಾಕ್ಯೇಷು ಸತ್ಯಬುದ್ಧಿ
ಶ್ರದ್ಧಾ. ಅಂದರೆ ಶಾಸ್ತ್ರಗಳ ಮತ್ತು ನಮ್ಮ ಗುರುಗಳ ಮಾತುಗಳನ್ನು ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪುಕೊಳ್ಳುವುದನ್ನು ಶ್ರದ್ಧಾ ಎಂದು ಕರೆಯುತ್ತಾರೆ. ನಾವಿಲ್ಲಿ ಕೇಳಬಹುದು, ಈ ದೈವೀ ಜ್ಞಾನ ಅಥವಾ ದೈವೀ ದೃಷ್ಟಿ ಎಂದರೇನು ಸರ್? ಇದನ್ನು ಒಂದು ಕಥೆಯ ಮೂಲಕ ತಿಳಿಯಲು ಪ್ರಯತ್ನಿಸೋಣ. ಇದು ಭಾಗವತದ ಒಂದು ಕಥೆ. ಇದನ್ನು ನಮ್ಮಲ್ಲಿ ಅನೇಕರು ಮೊದಲೇ ಕೇಳಿರಬಹುದು. ಇದು ವೃಂದಾವನದಲ್ಲಿ ಶ್ರೀಕೃಷ್ಣನ ಬಾಲ್ಯದ ಕಥೆ. ಒಂದು ದಿನ ಬಲರಾಮ ಮತ್ತು ಕೃಷ್ಣನ ಇತರ ಸ್ನೇಹಿತರು ತಾಯಿ ಯಶೋಧೆಯ ಬಳಿಗೆ ಓಡಿ ಬಂದು, ಅಮ್ಮ, ತೋಟದಲ್ಲಿ ಆಟವಾಡುವಾಗ ಕೃಷ್ಣನು ಮಣ್ಣು ತಿಂದಿದ್ದಾನೆ ಎಂದು ಅವಳಿಗೆ ದೂರು ನೀಡಿದರು. ಇದನ್ನು ಕೇಳಿದ ಯಶೋಧೆ ಕೃಷ್ಣನ ಬಳಿಗೆ ಓಡಿ ಬಂದು ಈ ಬಗ್ಗೆ ವಿಚಾರಿಸಿದಳು. ಇಲ್ಲ ಅಮ್ಮ, ನಾನು ಮಣ್ಣು ತಿಂದಿಲ್ಲ ಎಂದು ಕೃಷ್ಣನು ತಮಾಷೆಯಾಗಿ ಹೇಳಿದನು. ಬಲರಾಮ ಮತ್ತು ಇತರರು ನನ್ನ ವಿರುದ್ಧ ಸುಳ್ಳು ದೂರು ನೀಡುತ್ತಿದ್ದಾರೆ. ಇದಕ್ಕೆ ಯಶೋದೆ ಕೃಷ್ಣನಿಗೆ ಬಾಯಿ ತೆರೆದು ಅದನ್ನು ಸಾಬೀತುಪಡಿಸು ಎಂದು ಹೇಳಿದಳು. ಕೃಷ್ಣ ಬಾಯಿ ತೆರೆದಾಗ ವಿಸ್ಮಯಗಳು ನಡೆದವು. ಅವನ ಬಾಯಿಯೊಳಗೆ ನೋಡಿದ ಯಶೋಧೆ ಬೆರಗಾದಳು. ಶಿ ವಾಸ್ ಸ್ಟನ್ಡ್. ಶ್ರೀಕೃಷ್ಣ ಭಗವಂತನು ತನ್ನ ಪರಮ ಭಕ್ತರಲ್ಲಿ ಒಬ್ಬಳಾಗಿದ್ದ ಪ್ರೀತಿಯ ತಾಯಿಯನ್ನು ಆಶೀರ್ವದಿಸಲು ಅವಳಿಗೆ ದಿವ್ಯ ಜ್ಞಾನವನ್ನು ಅಥವಾ ದೃಷ್ಟಿಯನ್ನು ನೀಡಿದ್ದನು. ಹಿ ಗೇವ್ ಹರ್ ಡಿವೈನ್ ನಾಲೆಡ್ಜ್ ಆರ್ ವಿಷನ್. ತಾಯಿ ಯಶೋಧೆಯು ಶ್ರೀಕೃಷ್ಣನ ಬಾಯೊಳಗೆ ಸಂಪೂರ್ಣ ಬ್ರಹ್ಮಾಂಡವನ್ನು ಕಂಡುಕೊಂಡಳು. ಅವಳು ಪರ್ವತಗಳು, ದ್ವೀಪಗಳು, ಸಾಗರಗಳು, ಗ್ರಹಗಳು, ಗಾಳಿ, ಬೆಂಕಿ, ಚಂದ್ರ, ನಕ್ಷತ್ರಗಳು ಮತ್ತು ಎಲ್ಲ ದಿಕ್ಕುಗಳಲ್ಲಿಯೂ ಸಂಪೂರ್ಣ ಬಾಹ್ಯಾಕಾಶವನ್ನು ಅಥವಾ ಔಟರ್ ಸ್ಪೇಸನ್ನು ಕಂಡಳು. ಅವಳು ಎಲ್ಲ ಜೀವಿಗಳನ್ನು, ಶಾಶ್ವತವಾದ ಸಮಯ, ಪ್ರಜ್ಞೆ ಮತ್ತು ಇಡೀ ಸೃಷ್ಟಿಯ ವಿವಿಧ ರೂಪಗಳನ್ನು ಕಂಡುಕೊಂಡಳು. ಅವಳು ಕೃಷ್ಣನ ಬಾಯಿಯೊಳಗೆ ನೋಡಿದ ಅತ್ಯಂತ ಅದ್ಭುತವಾದ ವಿಷಯ ಏನೆಂದರೆ, ಆಕೆಯನ್ನೇ ಅವಳು ವೃಂದಾವನದ ಉದ್ಯಾನದಲ್ಲಿ ಕುಳಿತು ಕೃಷ್ಣನ ಬಾಯಿಯೊಳಗೆ ನೋಡುವ ದೃಶ್ಯವನ್ನು ಕಂಡಳು. ಅವಳು ತನ್ನ ಮಗನನ್ನು ಈಶ್ವರನಂತೆ ಅಥವಾ ಸಗುಣ ಬ್ರಹ್ಮನಂತೆ ಅನುಭವಿಸಿದಳು. ಆದರೆ ಅವಳಿಗೆ ಈ ದಿವ್ಯ ದೃಷ್ಟಿಯು ತುಂಬಾ ಸಮಯ ಗ್ರಹಿಸಲು ಸಾಧ್ಯವಾಗಲಿಲ್ಲ ಮತ್ತು ಗೊಂದಲಕ್ಕೊಳಗಾಗಿ ಅವಳು ಮೂರ್ಛೆ ಬಿದ್ದಳು. ಆಕೆಯ ಸ್ಥಿತಿಯನ್ನು ಕಂಡು ದಯಾಮಯನಾದ ಭಗವಂತ ಅವಳ ಮನಸ್ಸಿನ ಮೇಲೆ ಮಾಯೆಯ ಮಡಿಲನ್ನು ಹಾಕಿದನು. ಹಿ ಪುಟ್ ಅ ವೀಲ್ ಆಫ್ ಮಾಯಾ ಓವರ್ ಹರ್ ಮೈಂಡ್. ಆಕೆಗೆ ಪ್ರಜ್ಞೆ ಬಂದಾಗ ಈ ಘಟನೆ ನೆನಪಾಗದೆ ಶ್ರೀಕೃಷ್ಣನಿಗೆ ಸಾಮಾನ್ಯ ತಾಯಿಯಂತೆ ಪ್ರೀತಿಯಿಂದ ನಡೆದುಕೊಂಡಳು. ಗೀತೋಪದೇಶವನ್ನು ನೀಡುವಾಗ ಶ್ರೀಕೃಷ್ಣನು ಇದೇ ರೀತಿ ದಿವ್ಯ ದೃಷ್ಟಿಯನ್ನು ಅರ್ಜುನನಿಗೂ ಕೂಡ ನೀಡಿದ್ದನು. ನಾನು ಈ ಕಥೆಯನ್ನು ಏಕೆ ಹೇಳಿದೆ ಅಂದರೆ, ಈ ಜಗತ್ತಿನಲ್ಲಿ ನಮ್ಮ ಲೌಕಿಕ ಕಣ್ಣುಗಳಿಗೆ ಕಾಣಲಾಗದ ಅನೇಕ ವಿಷಯಗಳಿವೆ. ಸದ್ಯಕ್ಕೆ ನಮ್ಮ ಕಣ್ಣುಗಳು ಈ ದೈವೀ ಸತ್ಯವನ್ನು ನೋಡುವಷ್ಟು ಯೋಗ್ಯವಾಗಿಲ್ಲ. ಆದರೆ ಭಗವಂತನ ಕೃಪೆಯಿಂದ ಮತ್ತು ನಮ್ಮ ಸಾಧನೆಯಿಂದ ಪಡೆದ ಜ್ಞಾನದ ದೃಷ್ಟಿಯ ಮೂಲಕ ಮಾತ್ರ ನಾವು ಅಂತಿಮವಾಗಿ ಈ ದಿವ್ಯ ದೃಷ್ಟಿಯನ್ನು ಪಡೆಯಬಹುದು. ಈ ಇಡೀ ಜಗತ್ತನ್ನು ಬ್ರಹ್ಮಮಯವಾಗಿ ನೋಡಬಹುದು. ಈ ಪ್ರಶ್ನೆಗಳ ಮೂಲಕ ನಮ್ಮ ಮನಸ್ಸು ಮತ್ತು ಹೃದಯವನ್ನು ವಿಸ್ತರಿಸಲು ಪ್ರಯತ್ನಿಸೋಣ. ತಮ್ಮ ವಿದ್ಯಾರ್ಥಿಗಳ ಮೇಲೆ ಅಪರಿಮಿತವಾದ ಪ್ರೀತಿಯನ್ನು ಹೊಂದಿರುವ ಗುರುಗಳಂತೆ ಡಿವಿಜಿಯವರು ಈ ಎಲ್ಲ ಪ್ರಶ್ನೆಗಳಿಗೆ ಮುಂದೆ ಬರುವ ಕಗ್ಗಗಳಲ್ಲಿ ನಮಗೆ ಉತ್ತರಗಳನ್ನು ನೀಡುತ್ತಾರೆ. ಓಂ ತತ್ಸತ್.